ಏನು ನಿನ್ನೆಯನ್ನು ನಿರೀಕ್ಷೆ ಮಾಡುವುದು. ನಾವು ಇದರ ಮುಂಚೆ ಕೂಡ ಅವರ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿದ್ದೇವೆ. ಇದರ ಮುಂಚೆ ಕೂಡ ಒಂದು ಡಿಮಾನಿಟೈಸೇಷನ್ ಮಾಡುವಾಗ ಮತ್ತು ಬೇರೆ ಬೇರೆ ಕಾನೂನುಗಳನ್ನು ತರುವಾಗ ಇದರ ಬಗ್ಗೆ ಯೋಚಿಸಬೇಕಾಗಿತ್ತು. ಆಗ ಮಾಡಿದ ಎಲ್ಲ ಪಾಪಗಳನ್ನು ಈಗ ನಾವು ಅನುಭವಿಸ್ತಿದ್ದೇವೆ. ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದ BJP ಸರ್ಕಾರ, ಕೇಂದ್ರ ಸರ್ಕಾರ. ಒಂದು ಸ್ವಲ್ಪನೂ ಜನರ ಮೇಲೆ ಕಾಳಜಿ ಇಲ್ಲ. ಯಾವುದೇ ರೀತಿಯಲ್ಲಿ ಬಡವರ ಮೇಲೆ, ದೀನದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅಥವಾ ಯಾರು ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಲ್ಲಿ ಕಾಳಜಿ ಇಲ್ಲ. ವಿಶ್ವಗುರು ಅಂತ ಬೇರೆ ಕಡೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಮೆಲೋನಿಗೆ ಮೆಲಡಿಯನ್ನು ಕೊಡ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಕ್ಕಳ ಮೇಲೆ ಅಥವಾ ವಿದ್ಯಾರ್ಥಿಗಳ ಮೇಲೆ ಅಥವಾ ಯಾರೆಲ್ಲರೂ ದಿನನಿತ್ಯವಾಗಿ ಕೆಲಸಕ್ಕೆ ಹೋಗ್ತಾರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಈ ಚುನಾವಣೆಯಾದ ಸಂದರ್ಭದಲ್ಲಿ ಜನರಿಗೆ ಕೇವಲ ಮಂಗ ಮಾತ್ರ ಮಾಡುವುದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ಬೋದು, ಯಾವ ರೀತಿಯಲ್ಲಿ ಡೆವಲಪ್ಮೆಂಟನ್ನು ಮಾಡ್ಬೋದು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾರಾದರೂ ಪ್ರಶ್ನೆಗಳನ್ನು ಕೇಳಿದರೆ ಅವರನ್ನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ. ಅದರಿಂದ ತುಂಬ ಕಷ್ಟಗಳ ಅನುಭವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರವು ಒಂದು ಸ್ವಲ್ಪ ಆದರೂ ಗಮನವನ್ನು ಕೊಟ್ಟು ಸರಿಯಾದ ಒಂದು ಮಿನಿಸ್ಟ್ರಿಯಲ್ಲಿ ಯಾರಿಗೆಲ್ಲ ಸರಿಯಾಗಿ ಜವಾಬ್ದಾರಿ ಉಂಟು ಅವರಿಗೆ ಮಿನಿಸ್ಟ್ರಿಯನ್ನು ಕೊಟ್ಟು ಇದಕ್ಕೆ ಒಂದು ಪರಿಹಾರವನ್ನು ತರಬೇಕು. ನೆರೆಕರೆಯ ರಾಷ್ಟ್ರಗಳನ್ನು ನೋಡಿ ಯಾವ ರೀತಿಯಲ್ಲಿ ತೈಲ ಮಾರ್ಕೆಟಿನಲ್ಲಿ ರೇಟ್ ಜಾಸ್ತಿ ಆದರೂ ಸಹ ಅವರು ಕಮ್ಮಿಯಲ್ಲಿ ಮಾರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮಗೂ ಒಂದು ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ಬೇಕಂತ ನಾನು ಕೇಳಿಕೊಳ್ತೇನೆ. ಏನು ನಿನ್ನೆಯನ್ನು ನಿರೀಕ್ಷೆ ಮಾಡುವುದು. ನಾವು ಇದರ ಮುಂಚೆ ಕೂಡ ಅವರ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿದ್ದೇವೆ. 0 ಡೆವಲಪ್ಮೆಂಟ್, ತುಂಬ ರೇಟ್ ಜಾಸ್ತಿ ಆಗ್ತಾ ಉಂಟು. 65 ರೂಪಾಯಿ ಇದ್ದದ್ದು ಈಗ 103, 108, 112, 121 ಆದದ್ದು ಕೂಡ ಉಂಟು. ಇದನ್ನೆಲ್ಲ ನೋಡುವಾಗ ಯಾವುದೇ ರೀತಿಯಲ್ಲಿ ಕಮ್ಮಿ ಆಗೋದು ಕಾಣುವುದಿಲ್ಲ. ಮತ್ತು ಇದರ ಮುಂಚೆ ಕೂಡ ಒಂದು ಡಿಮಾನಿಟೈಸೇಷನ್ ಮಾಡುವಾಗ ಮತ್ತು ಬೇರೆ ಬೇರೆ ಕಾನೂನುಗಳನ್ನು ತರುವಾಗ ಇದರ ಬಗ್ಗೆ ಯೋಚಿಸಬೇಕಾಗಿತ್ತು. ಆಗ ಮಾಡಿದ ಎಲ್ಲ ಪಾಪಗಳನ್ನು ಈಗ ನಾವು ಅನುಭವಿಸ್ತಿದ್ದೇವೆ. ಸಾಮಾನ್ಯ ಜನ ಏನಾರು ಮಾಡಬೇಕು ಹೇಳಿ ಅಲ್ಲ? ದಿನ ದುಡಿಯೋರು, ಝೊಮ್ಯಾಟೊ ಅವರು, ರಿಕ್ಷಾದವರು, ಟ್ಯಾಕ್ಸಿಯವರು ಏನು ಮಾಡಬೇಕು ಅಲ್ವಾ? ಸರ್ಕಾರ ಯೋಚನೆ ಮಾಡಬೇಕು, ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಎಲ್ಲದೊಂದು ಫಂಡ್ಸ್ ಇರ್ತದೆ ಅವ್ರ ಹತ್ರ ಮಾಡಲಿಕ್ಕೆಲ್ಲ, ಹೌದಾ? ಮಾಡಲಿ ಗೌರ್ಮೆಂಟ್ ಅವ್ರು ಪ್ರಯತ್ನ ಮಾಡಿದ್ರೆ ಆಗ್ತದೆ. ಓಕೆ, ಇಡೀ ವರ್ಲ್ಡಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ, ಆಯ್ತಲ್ಲ? ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡುವಾಗ ನಮ್ಮದು ಕೂಡ ಮಾಡಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ವಾರ ಆಗ್ತಾ ಇದೆಯಲ್ಲ, ನಾರ್ಮಲ್ ಸಿಚುವೇಷನಲ್ಲಿ ಯಾವತ್ತೂ ಜಾಸ್ತಿ ಆಗಿಲ್ಲ. ವಾರ್ ಟೈಮಲ್ಲಿ ಅಂದರೆ ಅಲ್ಲ, ಟೈಮಲ್ಲಿ ವಾರಿಂದಾಗಿ ಆಗುವ ಕಾನ್ಸಿಕ್ವೆನ್ಸಸ್ ಏನಿದೆಯಾ ಅದರಿಂದಾಗಿ ಫೈನಾನ್ಷಿಯಲ್ ಹೊಡೆತ ಬಿದ್ದಿರೋದು, ಕರೆಕ್ಟ್ ಅಲ್ವಾ? ಯಾವಾಗಲೂ ಮಾಡಿಲ್ಲ, ಯಾವಾಗಲೊಮ್ಮೆ ಮಾಡಿದ್ದಾರೆ, ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಯಾವಾಗಲೂ ಸರ್ಕಾರ ನಡೆಸುವಾಗ ಎಲ್ಲನೂ ಇರುತ್ತೆ, ಕೆಲವೊಮ್ಮೆ ಜಾಸ್ತಿ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಕಮ್ಮಿ ಮಾಡಬೇಕಾಗುತ್ತೆ, ಆ ಥರ. ಅಧಿಕಾರ ಅವ್ರ ಕೈಲಿರೋದ್ರಿಂದ ಅವ್ರು ಮಾಡಬೇಕೇನಾದರೂ. ಅಧಿಕಾರ ಅವ್ರ ಹತ್ರ ಕೊಟ್ಟಿದ್ದಾರಲ್ಲ ಜನ, ಅವರೇನಾದ್ರು ಪರಿಹಾರ ಕೊಡಲಿ ಅಂತ ಅಲ್ವಾ?